ಸರಿ, ನೆಕ್ಸ್ಟ್ ಇದೇನಿದು? ರೆಸಿಸ್ಟರ್. ಇವು ಕೆಪಾಸಿಟರ್. ಪೋಲರೈಸ್ಡ್ ಕೆಪಾಸಿಟರ್, ನಾನ್ ಪೋಲರೈಸ್ಡ್ ಕೆಪಾಸಿಟರ್. ಓಕೆ, ನಮ್ಮ ಸ್ಟೂಡೆಂಟ್ಸು ರೆಸಿಸ್ಟರ್ಸ್ನ ಐಡೆಂಟಿಫೈ ಮಾಡಿದ್ರು. ನಾನು ಅದರ ಫಂಕ್ಷನಾಲಿಟಿ ಕೂಡ ಒಂದು ಸಿಂಪಲ್ LED ಇಂದ ಹೇಳಿಕೊಟ್ಟೆ. ಈಗ ಕೆಪಾಸಿಟರ್ಸನ್ನು ಕೂಡ ಐಡೆಂಟಿಫೈ ಮಾಡಿದ್ರು. ಎಲೆಕ್ಟ್ರೋಲೈಟ್ ಕೆಪಾಸಿಟರ್ಸ್ ಅಂದರೆ ಈ ಥರ ಪೊಲ್ಯಾರಿಟಿ ಇರೋಂಥ ಕೆಪಾಸಿಟರ್ಸ್ನು, ಸಿರಾಮಿಕ್ನು ಕೂಡ ಐಡೆಂಟಿಫೈ ಮಾಡಿದ್ರು ನಮ್ಮ ಮಕ್ಕಳು. ಡಿಫ್ರೆನ್ಸ್ ಏನು ಅಂದರೆ ಈ ಎಲೆಕ್ಟ್ರೋಲೈಟ್ ಕೆಪಾಸಿಟರ್ಸು ನೋಡೋಕ್ಕೆ ನೋಡಿ ಸ್ವಲ್ಪ ದೊಡ್ಡದಾಗಿದೆ, ಮತ್ತು ಪೊಲ್ಯಾರಿಟಿ ಅವರೇ ಮಾರ್ಕ್ ಮಾಡಿರ್ತಾರೆ. ಈ ಸ್ಟ್ರಿಪ್ ಇರುತ್ತಲ್ಲ, ಇದು ನೆಗೆಟಿವ್, ಇದು ಪಾಸಿಟಿವ್, ಇವುಗಳಿಗೆ ಪೊಲ್ಯಾರಿಟಿ ಇರುತ್ತೆ. ಸೊ ಸರ್ಕ್ಯೂಟಲ್ಲಿ ನೋಡಿಕೊಂಡು ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಹೈ ಕೆಪಾಸಿಟೆನ್ಸ್ ವ್ಯಾಲ್ಯೂಸ್ ಬೇಕಾದಾಗ ನಾವು ಎಲೆಕ್ಟ್ರೋಲೈಟ್ ಕೆಪಾಸಿಟರ್ಸ್ ಯೂಸ್ ಮಾಡ್ತೀವಿ. ಲೋ ಕೆಪಾಸಿಟೆನ್ಸ್ ವ್ಯಾಲ್ಯೂಸ್ ಇರೋ ಸರ್ಕ್ಯೂಟ್ಸಲ್ಲಿ ನಾವು ಯೂಶಲಿ ಈ ಸಿರಾಮಿಕ್ ಕೆಪಾಸಿಟರ್ಸ್ನ ಬಳಸ್ತೀವಿ. ಈ ಸಿರಾಮಿಕ್ ಕೆಪಾಸಿಟರ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ, ಇವುಗಳಿಗೆ ಪೊಲ್ಯಾರಿಟಿ ಇರೋದಿಲ್ಲ. ಸೊ ಇವುಗಳು ನಾವು ಯೂಸ್ ಮಾಡ್ಬೋದು. ಯೂಶಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಬಂದಾಗ ಸ್ಮೂತ್ ಔಟ್ ಮಾಡಬೇಕಲ್ವ ನಾವು ಔಟ್ಪುಟ್ ವೋಲ್ಟೇಜ್ನ, ಆವಾಗ ಅಂದರೆ ಬೇಸಿಕಲಿ ಒಂದು ಫಿಲ್ಟ್ರಿಂಗ್ ಆಪರೇಷನ್ಗೆ ನಾವು ಕೆಪಾಸಿಟರ್ಸ್ನ ಯೂಸ್ ಮಾಡ್ತೀವಿ. ಅದನ್ನೇ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಸಿಂಪಲ್ ಆಗಿರೋ ಸರ್ಕ್ಯೂಟ್ ಮೂಲಕ. ಈಗ ಈ ಸರ್ಕ್ಯೂಟ್ ಕಾಣಿಸ್ತಾ ಇದೆಯಲ್ಲ, ನಾವು ಆರ್ಡಿನೋ ಯೂಸ್ ಮಾಡಿ ಈ LED ಬ್ಲಿಂಕ್ ಮಾಡ್ತಾಯಿದ್ದೀವಿ. ಒಂದು ಸಿಂಪಲ್ ಪ್ರೋಗ್ರಾಮ್ ವಿತ್ ಆರ್ಡಿನೋ. ನೀವು ಆರ್ಡಿನೋ ನಮ್ಮ ಸೀರೀಸನ್ನು ಕೂಡ ನೀವು ನೋಡ್ಬೋದು, LED ಬ್ಲಿಂಕ್ ಪ್ರೋಗ್ರಾಮು. ಸೊ ಆರ್ಡಿನೋಯಿಂದ LED ಬ್ಲಿಂಕ್ ಆಗ್ತಾಯಿದೆ. ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ LED ಬ್ಲಿಂಕ್ ಆಗ್ತಿದೆಯಲ್ಲ, ಇದನ್ನೇ ಫ್ಲಕ್ಚುಯೇಷನ್ಸ್ ಅಂತ ಇಟ್ಕೊಳ್ಳಿ. ಈಗ ಇದರ ಅಕ್ರಾಸ್ ಅಂದರೆ ಪ್ಯಾರಲಲ್ ಆಗಿ ನಾನೇನು ಮಾಡ್ತೀನಿ, ಈ ಕೆಪಾಸಿಟರ್ನ ಕನೆಕ್ಟ್ ಮಾಡ್ತೀನಿ. ಸೊ ಪಾಸಿಟಿವ್ ಮತ್ತು ನೆಗೆಟಿವ್, ಪಾಸಿಟಿವ್ಗೆ ಮತ್ತು ನೆಗೆಟಿವ್ಗೆ. ಸೊ ನೀವು ಇವಾಗ ನೋಡ್ಬೋದು ಫ್ಲಕ್ಚುಯೇಷನ್ಸ್ ಎಷ್ಟು ಸ್ಮೂತ್ ಔಟ್ ಆಗಿದೆ ಅಂತ. ಸೊ ಬೇಸಿಕಲಿ ಫಿಲ್ಟ್ರಿಂಗ್ ಆಪರೇಷನ್ಸ್ಗೆ, ನಾಯ್ಸ್ ಕ್ಯಾನ್ಸಲೇಷನ್ಸ್ಗೆ ಈ ಥರ ಸರ್ಕ್ಯೂಟ್ಸಲ್ಲಿ ನಾವು ಕೆಪಾಸಿಟರ್ಸ್ನ ಯೂಸ್ ಮಾಡ್ತೀವಿ.